ಮೊಬೈಲ್ ವಿಚಾರಕ್ಕೆ ಕಿರಿಕ್ ಮುಸ್ಲಿಂ ಯುವಕನಿಂದ ಕೊಲೆಯನ್ನ ಮಾಡುವಂತ ಯತ್ನ ನಡೆದಿದೆ. ಮೊಬೈಲ್ ಶಾಪ್ ಯುವಕನಿಗೆ ಚಾಕು ಇರಿದಿರುವಂತದ್ದು ಆರೋಪ. ಮೊಬೈಲ್ ವಿಚಾರಕ್ಕೆ ಕಿರಿಕಾಗಿ ಮುಸ್ಲಿಂ ಯುವಕನಿಂದ ಕೊಲೆ ಮಾಡುವಂತ ಪ್ರಯತ್ನ. ಮೊಬೈಲ್ ಶಾಪ್ ಯುವಕನಿಗೆ ಚಾಕು ಇರಿದಿರುವಂತದ್ದು ಆರೋಪಿ. ಚಿತ್ರದುರ್ಗ ನಗರದ ಚೌಧರಿ ಮೊಬೈಲ್ ಅಂಗಡಿಯಲ್ಲಿ ನಡೆದಿರುವಂತ ಘಟನೆ ಇದು. ವಿಕ್ರಮ್ ಚೌಧರಿ ಎಂಬ ಯುವಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಪರಾರಿಯಾಗಿರುವಂತ ಮುಸ್ಲಿಂ ಯುವಕನ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಲು ಸಾಲು ಕೆಲವೊಂದು ಪ್ರಕರಣಗಳು ವರದಿಯಾಗ್ತಾ ಇರುವಂಥದ್ದು ನಿಜಕ್ಕೂ ಆತಂಕ ಅನ್ಸುತ್ತೆ. ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಮುಸ್ಲಿಂ ಬಾಲಕರು ಒಬ್ಬ ಬಾಲಕನಿಗೆ ಚಚ್ಚಿ ಕೊಲೆ ಮಾಡಿರುವಂಥದ್ದು ನೋಡಿದ್ವಿ. ಅದಾದ್ಮೇಲೆ ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿ ಕಲ್ಲು ತೂರಾಟ ಆಗಿದ್ದನ್ನ ನೋಡ್ತಾ ಇದ್ವಿ. ಇಲ್ಲಿ ಮುಸ್ಲಿಂ ಯುವಕನೊಬ್ಬ ಕೊಲೆ ಮಾಡುವಂತ ಪ್ರಯತ್ನ ಪಟ್ಟಿದ್ದಾನೆ. ಚಾಕುವಿನಿಂದ ಎರೆದಿದ್ದಾನೆ. ಅವನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಆತ ಯಾರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆತನ ಬಂಧನ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಅವರೇ ಭೇಟಿ ಕೊಟ್ಟಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಯಾವಾಗ ನಡೆದಿರುವಂತ ಘಟನೆ ಇದು? ಆ ಯುವಕ ಹೇಗಿದ್ದಾನೆ? ಮತ್ತೆ ಚುಚ್ಚಿ ಓಡೋಗಿರುವಂತವ್ನು ಯಾರು ಅನ್ನುವಂಥದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಪೃಥ್ವಿರಾಜ್ ಚಿತ್ರದುರ್ಗ ನಗರದಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಅಂಗಡಿಗೆ ಬೆಳಗಿನ ಒಂದು 11 ಗಂಟೆ ಸುಮಾರಿಗೆ ಚೌಧರಿ ಅನ್ನುವಂತ ಮೊಬೈಲ್ ಅಂಗಡಿಗೆ ಈ ಆರೋಪಿ ಬಂದಿರತಕ್ಕಂಥದ್ದು. ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳ್ಳಿಕ್ಕೆ ಬಂದಿದ್ದಂತ ಇವನು ಬೇರೆ ಮೊಬೈಲ್ನ ಒಂದು ಸ್ಕ್ರೀನ್ ಗಾರ್ಡ್ಗೆ ಆ ಸ್ಕ್ರೀನ್ ಗಾರ್ಡ್ನ ಹಾಕೊಡ್ರಿ ಅಂತ ಕೇಳಿದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ರೇಟ್ ಜಾಸ್ತಿ ಇದೆ, ಅದನ್ನ ಕೊಡೋದಕ್ಕಾಗೋದಿಲ್ಲ ಅನ್ನುವಂತ ಮಾತನ್ನ ಅಂಗಡಿಯ ಮಾಲೀಕ ಚೌಧರಿ ಏನಿದ್ದಾನೆ ಅವನು ಹೇಳಿರುವಂತದ್ದು. ಆದ್ರೆ ಅದಕ್ಕೆ ಆಕ್ಷೇಪವನ್ನು ಮಾಡಿರ್ತಕ್ಕಂಥ ಈ ಆರೋಪಿ ಇದನ್ನ ಫ್ರೀಯಾಗಿ ಕೊಡ್ಬೇಕು ನನಗೆ ಅನ್ನುವಂತ ಮಾತನ್ನ ಹೇಳಿ ವಾಗ್ವಾದಕ್ಕೆ ಇರತಕ್ಕಂಥದ್ದು. ಅದಕ್ಕೆ ಏನು ಫ್ರೀಯಾಗಿ ಕೊಡದೇ ಇರೋ ಕಾರಣಕ್ಕಾಗಿ ಆತನ ಮೇಲೆ ಏಕಾಏಕಿಯಾಗಿ ಅವನ ಬಳಿ ಇದ್ದಂತ ಮಾರಕಾಸ್ತ್ರದಿಂದ, ಚಾಕು ತರದ ರೀತಿಯಲ್ಲಿರುವಂತ ಒಂದು ಮಾರಕಾಸ್ತ್ರದಿಂದ ಅವನಿಗೆ ಏಕಾಏಕಿ ಚುಚ್ಚಿರ್ತಕ್ಕಂಥದ್ದು. ಚುಚ್ಚಿ ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಈಗ ಆರೋಪಿಯನ್ನ ಬಂಧಿಸ್ಲಿಕ್ಕೆ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏನು ಗಾಯಾಳು ಚೌಧರಿ ಇದ್ದಾನೆ ಆತನನ್ನ ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ರಂಜಿತ್ ಕುಮಾರ್ ಭಂಡಾರು ಎಸ್ಪಿ ಇದ್ದಾರೆ. ಅವರು ಈ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಆರೋಪಿ ಇದ್ದಾನೆ ಅವನು ಮುಸ್ಲಿಂ ಅನ್ನೋಂಥ ಕಾರಣಕ್ಕಾಗಿ ಈಗ ಹಿಂದೂ ಪರ ಸಂಘಟನೆಗಳು ದೌಡಾಡ್ತಕ್ಕಂಥದ್ದು. ಜೊತೆಗೆ ಆ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು, ಅವನು ಯಾವ ಕಾರಣಕ್ಕೆ ಈ ರೀತಿ ಅಟ್ಯಾಕ್ ಅನ್ನ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಆಗ್ರಹವನ್ನ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.